ಊರಿಗೆ ಹೋಗುವಾಗ ಕಿತ್ತೂರಿಗೆ ರೀಚ್ ಆಗಿದ್ದೀನಿ. ಸ್ಟ್ರೈಕ್ ಎಲ್ಲ ಆಗ್ತಿರೋದು. ಸೊ ಗ್ಲಾಡ್ ಫಾರ್ ನೋಡಿ, ಈಗ ಧಾರವಾಡ ಪೇಡ ತಿನ್ನಲಿಕ್ಕೆ ನಾವು ಬಾಬು ಸಿಂಗ್ ಠಾಕೂರ್ ಅಂತ ಇಲ್ಲಿಗೆ ಬಂದಿದ್ದೀವಿ. ಸೊ ಧಾರವಾಡ ಪೇಡ ನಿಮ್ಗೆ ನೋಡ್ಬೋದು, ಇಲ್ಲಿದೆ, ಓಪನ್ ಮಾಡಿದ್ರು. ಇದು ಬಾಬು ಸಿಂಗ್ ಠಾಕೂರ್ ಅವರ ಧಾರವಾಡ ಪೇಡ ಮಕ್ಕಳು. ಇದು ಅಥೆಂಟಿಕ್ ಧಾರವಾಡ ಪೇಡ ಅಲ್ಲ? ಊರಿಗೆ ಹೋಗುವಾಗ ಇದು ತಗೊಂಡೋಗಲ್ಲ. 1 kg ತಗೊಂಡು ಹೋಗ್ಬೇಕು. ಹೌದಾ, ನೈಸ್ ಬ್ರೋ. ನೋಡಿ ಧಾರವಾಡ ಅಲ್ಲಿ friends ಧಾರವಾಡ ಎಲ್ಲ ಪೇಡ ಹೇಳ್ತಾ ಇರ್ತಾರೆ. ಇದೇನು ಬ್ರೋ? ಔಟ್ ಲೇಯರ್ ಯಾವುದು? ಅದು ಶುಗರ್ಸ್. ಓಕೆ. ಅಷ್ಟು ಈ ಕಡೆ ತುಂಬಾ ಫೇಕ್ ತುಂಬಾ ಬ್ರ್ಯಾಂಡ್ಸ್ ಇದೆ. ಬಟ್ ದಿಸ್ ಒನ್ ಇಸ್ ಅಥೆಂಟಿಕ್ ಒನ್. ನೈಸ್, ತುಂಬ ಚೆನ್ನಾಗಿದೆ ಸರ್. ತುಂಬ ಟೇಸ್ಟ್ ಇದೆ. ಸೂಪರ್, ಚೆನ್ನಾಗಿದೆ. ಸ್ವಲ್ಪ ಪೀಸ್ಫುಲ್ ಆಗಿದೆ. ಬೆಳಗಾವಿಗೆ ಮೇ ಬಿ 40 ಕಿಲೋಮೀಟರ್ಸ್ ಇರ್ಬೋದು. ಸೊ ಇಲ್ಲಿ ಸ್ವಲ್ಪ ಸ್ಟ್ಯಾಮಿನ ಬೂಸ್ಟ್ ಮಾಡ್ಕೊಳ್ಳೋಣ. ಮತ್ತು ತುಂಬ ಮೆಟ್ಲಿಕ್ಕುಂಟು. ಶಿವಮೊಗ್ಗಕ್ಕೆ ಸ್ವಲ್ಪ ಸನ್ಲೈಟ್ ಕಮ್ಮಿ ಆಗಿದೆ. ಎನಿವೆ ಲೆಟ್ಸ್ ಗೋ. ನಾನಿವಾಗ ಎಕ್ಸಾಕ್ಟ್ಲಿ ಕಿತ್ತೂರಲ್ಲಿದ್ದೀನಿ. ಕಿತ್ತೂರು ಫೋರ್ಟ್ ಹೋಗ್ಬೇಕಂದ್ರೆ ಇಲ್ಲಿಂದ 2 ಕಿಲೋಮೀಟರ್ಸ್ ಆ ಕಡೆ ಹೋಗಬೇಕು. ಬಟ್ ಈ ಫ್ಲೈಓವರ್ ಕಾಂತಿಲ್ಲ, ಇದ್ರ ಅಡಿಯಿಂದ ಹೋಗಬೇಕಿತ್ತು. ಬಟ್ ಈ ರೋಡಲ್ಲಿ ಅಲೋ ಇಲ್ಲ, ಆ ಕಡೆ ಹೋಗಬೇಕು. ಸೊ 4 to 5 ಕಿಲೋಮೀಟರ್ಸ್ ತುಂಬ ಲಾಂಗ್ ಆಗುತ್ತೆ. ಬಟ್ ನನಗೆ ಬೈ ಎಂಡ್ ಆಫ್ ದ ಡೇ ನನಗೆ ಬೆಳಗಾವಿಗೆ ರೀಚ್ ಆಗಬೇಕು. ಸೊ ನೀವು ನೋಡ್ಬೋದು, ಸ್ಟ್ರೈಕ್ ಎಲ್ಲ ಆಗ್ತಿರೋದು. ರೈತರ ಸ್ಟ್ರೈಕ್ ಅನಿಸುತ್ತೆ, ಮೇ ಬಿ ಫಾರ್ಮ್ ಹೌಸ್ ಎಲ್ಲ ಇದರಲ್ಲಿ. ಸೊ ಅದರಿಂದಾಗಿ ರೋಡ್ ಬ್ಲಾಕ್ ಆಗಿದೆ. ಸೊ ಇಲ್ಲಿಂದ ಹೋಗೋಕ್ಕಾಗಲ್ಲ. ಬಟ್ ಅಲ್ಲಿ ಹಿಂದ್ಗಡೆ ಸ್ವಲ್ಪ ಬ್ಯಾಕ್ ಹೋದರೆ ನನಗೆ ಟೈಮ್ ಆಗುತ್ತೆ ತುಂಬ. ಸೊ ಇವಾಗ ಮಿಸ್ ಕಿತ್ತೂರು, ಬಟ್ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡುವ. ಸುವರ್ಣಸೌಧ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಐ ಆಮ್ ಸೋ ಗ್ಲ್ಯಾಡ್ ಫಾರ್ ದ್ಯಾಟ್. ಆಫ್ಟರ್ 6 days ನಾನು ಬ್ಯಾಂಗ್ಳೂರು ವಿಧಾನಸೌಧದಿಂದ ಸ್ಟಾರ್ಟ್ ಮಾಡಿ ನನ್ನ ಜರ್ನಿ ಆಲ್ಮೋಸ್ಟ್ 500+ ಕಿಲೋಮೀಟರ್ಸ್ ಕಳೆದು ಇವತ್ತು ಸುವರ್ಣಸೌಧಕ್ಕೆ ಬಂದು ರೀಚ್ ಆಗಿದ್ದೀನಿ. ಸುವರ್ಣಸೌಧ ಎಕ್ಸಾಕ್ಟ್ಲಿ ವಿಧಾನಸೌಧ ಥರನೇ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಜಸ್ಟ್ ಪಿನ್ ಟು ಪಿನ್ ಬ್ಯಾಂಗ್ಳೂರಿಗೆ ಬಂದು ಮತ್ತೆ ರೀಚ್ ಆಗಿರೋ ಒಂದು ಫೀಲ್ ಬರ್ತಿದೆ. ಆವತ್ತು ಆ ದಿನಗಳು ನೆನಪು ಬರ್ತಿದೆ. ಫ್ಲ್ಯಾಗ್ ಆಫ್ ಮಾಡೋಕ್ಕೆ ಎಷ್ಟೋ ಜನರು ಪ್ರೀತಿಯಿಂದ ನಾನು ಕರೆದಾಗ ಪ್ರೀತಿಯಿಂದ ಬಂದು ನನ್ನ ಫ್ಲ್ಯಾಗ್ ಆಫ್ ಮಾಡಿ ತುಂಬಾ ಪೀಸ್ಫುಲ್ಲಾಗಿ ಒಂದು ಫ್ಲ್ಯಾಗ್ ಆಫ್ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು. ಸೊ ಆ ಒಂದು ನೆನಪುಗಳು ಇಲ್ಲಿ ಈ ಒಂದು ಸುವರ್ಣಸೌಧ ನೋಡಿದಾಗ ನೆನಪಾಗ್ತಿದೆ. ತುಂಬಾ ಕ್ರೇಜಿ ಇಬ್ಬರು. ಇಲ್ಲಿ ನೋಡಿ, ನೀವು ಹೊರಗಡೆ ನೋಡಬೇಕಾದ್ರೆ ನಿಮಗೆ ಇಲ್ಲಿಂದ ಆಪೋಸಿಟ್ ನೋಡ್ಬೇಕಾದ್ರೆ ನಿಮಗೆ ಬೆಳಗಾವಿ ಸಿಟಿನೇ ಕಾಣಿಸುತ್ತೆ. ಅಷ್ಟೊಂದು ಟಾಪಲ್ಲಿ ಒಂದು ಮೌಂಟೇನ್ ಮೇಲೆ ಇದನ್ನು ಬಿಲ್ಡ್ ಮಾಡಿರೋ ಥರ ಇದೆ. ಅಷ್ಟು ಚೆನ್ನಾಗಿದೆ. ಬೆಳಿಗ್ಗೆ ಟೈಮಲ್ಲಿ ಯಾವ ಥರ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇಲ್ಲಿಗೆ ಬಂದು ತಲುಪಿದ್ದೀನಿ. ಈಗ ಆಲ್ಮೋಸ್ಟ್ 500 ಕಿಲೋಮೀಟರ್ಸ್ ಸೈಕ್ಲಿಂಗ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಅಂದರೆ ನನಗೆ ನನ್ನ ಮೇಲೆ ನಂಬಲಿಕ್ಕೆ ಆಗ್ತಿಲ್ಲ. ತುಂಬಾ ಬ್ಯೂಟಿಫುಲ್ ಆಗಿದೆ ಸೀನ್ಸ್ ಎಲ್ಲ. ಅಲ್ಲಿ ನೋಡಿ, ನಾನು ಅಲ್ಲಿಂದ ಎಂಟ್ರೆನ್ಸ್ ಮಾಡಿದ್ದೆ ಅವತ್ತು. ಸೊ ಜಸ್ಟ್ ಅಲ್ಲಿ ಎಂಟ್ರೆನ್ಸ್ ಸ್ಟೆಪ್ಸ್ ನಮ್ಮ ಬ್ಯಾಂಗ್ಳೂರ್ ಹೇಗಿದೆ ವಿಧಾನಸೌಧದಲ್ಲಿ, ಅದೇ ಥರ ಸ್ಟೆಪ್ಸ್ ನಿಮಗೆ ಇಲ್ಲಿ ಸಹ ನೋಡ್ಬೋದು.